ಎಲ್ಲರಿಗೂ ನಮಸ್ಕಾರ. ಸಮಾಜಕ್ಕಾಗಿ ಸಮಾಜಶಾಸ್ತ್ರ ಈ ದಿನದ ಅಧ್ಯಾಯ ಅಭೂತಪೂರ್ವವಾಗಿದೆ. ನಾನು ನಿಮ್ಮೆಲ್ಲರನ್ನೂ ಒಂದು ಹೊಸ ಸಾಂಸ್ಕೃತಿಕ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲ ರೆಡಿ ಇದ್ದೀರಾ ಅಲ್ವಾ ಮಕ್ಕಳೇ? ಹಾಗಾದರೆ ನೋಡೋಣವಾ? ಮೊದಲಿಗೆ ನಾವು ಕೆಲವೊಂದು ಆಟ ಆಡಿಸ್ತಿದ್ವಿ, ಪ್ರಶ್ನೆಗಳು ಕೇಳ್ತಿದ್ವಿ. ಅದನ್ನೆಲ್ಲ ಬಿಟ್ಟು ಇವಾಗ ನಾನು ನಿಮಗೆ ಮೊದಲನೇದಾಗಿ ಒಂದು ತರ್ಕಬದ್ಧವಾದ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಸಂಸ್ಕೃತಿ ಯಾವುದು? ನೀವು ಯಾವ ಸಂಸ್ಕೃತಿಗೆ ಸೇರಿದವರು? ಇದನ್ನು ನೀವು ನನ್ನ ಅಧ್ಯಾಯದ ಸಂಪೂರ್ಣ ಭಾಗದಲ್ಲಿ ನೀವು ಇದನ್ನು ಯೋಚನೆ ಮಾಡ್ತಾ ಇರಬೇಕಾಗತ್ತೆ. ಹಾಗೂ ಕೊನೆಯಲ್ಲಿ ನಿಮ್ಮ ಸಂಸ್ಕೃತಿ ಯಾವುದು ಅಂತ ನನಗೆ ಹೇಳ್ತೀರಾ. ಈಗ ನೀವು ನಾನು ಹೇಗೆ ನಿಮಗೆ ಪ್ರಶ್ನೆ ಕೇಳಿದ್ನೋ ನೀವು ನನಗೆ ಅದೇ ಥರ ಕ್ವಶನ್ ಕೇಳ್ಬೋದಲ್ವಾ? ನೋಡೋಣ. ನೀವು ಹಾಗಿದ್ರೆ ಈಗ ನನಗೊಂದು ಕ್ವಶನ್ ಕೇಳಿ. ಹಾಗಾದರೆ ನನ್ನ ಸಂಸ್ಕೃತಿ ಯಾವುದು? ನಾನು ಶಿಕ್ಷಕನಾಗಿ ನನ್ನ ಸಂಸ್ಕೃತಿ ಯಾವುದು? ಇದಕ್ಕೆ ನಾನು ಖಂಡಿತ ನಿಮಗೆ ಉತ್ತರ ಕೊಡ್ತೀನಿ. ಆದರೆ ನನ್ನ ಅಧ್ಯಾಯದ ಕೊನೆಯ ಭಾಗದಲ್ಲಿ ಕೊಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ನೀವು ಅಲ್ಲಿ ತನಕ ನಿಮ್ಮ ಸಂಸ್ಕೃತಿ ಯಾವುದು, ನನ್ನ ಸಂಸ್ಕೃತಿ ಯಾವುದು, ಇದೆರಡರ ಬಗ್ಗೆ ನೀವು ಸ್ವಲ್ಪ ತರ್ಕಬದ್ಧವಾಗಿ ಆಲೋಚನೆ ಮಾಡ್ತಾ ಇರಬೇಕು. ಹಾಗಿದ್ರೆ ಈಗ ನಾವು ಅಧ್ಯಾಯನ ಶುರು ಮಾಡೋಣವಾ? ನೋಡಿ ಮಕ್ಕಳೇ, ನಾನು ನಿಮಗೆ ಕೆಲವೊಂದು ಆಚರಣೆಗಳ ಚಿತ್ರನ ತೋರಿಸ್ತೀನಿ. ನೋಡಿ, ಈ ರೀತಿಯಾದ ಆಚರಣೆಗಳು ನೋಡ್ತಾ ಇದ್ದೀರಾ ಅಲ್ವಾ? ಎಷ್ಟೊಂದು ಬಗೆ ಇದ್ದಾವೆ. ಹಾಗೆ ಈ ರೀತಿಯಾದಂತಹ ಆಚರಣೆಗಳು. ದಸರಾ ನಮ್ಮೆಲ್ಲರ ಹೆಮ್ಮೆ ಅಲ್ವಾ? ಮಹಾಮಜ್ಜನ ಅಭಿಷೇಕ, ನಮ್ಮ ಗೊಮ್ಮಟೇಶನಿಗೆ ಮಹಾಮಜ್ಜನ ಅಭಿಷೇಕ ನಡೀತಾ ಇದೆ ಅಲ್ವಾ? ಹಾಗೆ ಇದು ನೋಡಿ, ನಾನು ಈಗ ತೋರಿಸ್ತಾ ಇರುವಂಥದ್ದು ವಿದೇಶದ ಆಚರಣೆಗಳು. ನಿಮಗೆ ಇದೇನು ಅನಿಸುತ್ತೆ? ಸ್ವಲ್ಪ ಬೇರೆ ಥರ ಅನಿಸುತ್ತೆ. ನಿಮಗೆ ನಮ್ಮ ಆಚರಣೆಗಳ ಥರ ಅನಿಸೋದಿಲ್ಲ. ಆದರೆ ನಾವು ಇಲ್ಲಿ ಯಾರನ್ನೂ ನಿರ್ಧಾರ ಮಾಡೋದಕ್ಕೆ ನಿಂತಿಲ್ಲ. ಈ ಸಂಸ್ಕೃತಿನೂ ನಾವು ಗೌರವಿಸಬೇಕು, ಹಾಗೂ ನಮ್ಮ ಸಂಸ್ಕೃತಿನೂ ನಾವು ಗೌರವಿಸಬೇಕು. ಇದನ್ನು ನಾವೆಲ್ಲರೂ ಕಲ್ತ್ಕೋಬೇಕು. ಹೋಗೋಣ ಈಗ ಮುಂದಕ್ಕೆ. ನೋಡಿ, ಈಗ ನಾವು ಈಗಾಗಲೇ ನೋಡಿದ್ವಿ ಎಷ್ಟೊಂದು ರೀತಿಯಂತಹ ಆಚರಣೆಗಳು. ಆದರೆ ಈ ಎಲ್ಲ ಆಚರಣೆಗಳು ಒಂದೇ ಥರ ಇದ್ವಾ? ಇಲ್ಲ ಅಲ್ವಾ? ಯಾಕೆ ಬೇರೆ ಥರ ಇತ್ತು? ಆಲೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಯಾಕೆ ಅಂದರೆ ಪ್ರತಿಯೊಂದು ಆಚರಣೆಯು ಆ ಪ್ರದೇಶದ ಸಂಸ್ಕೃತಿಯಿಂದ ಪ್ರಭಾವಿತವಾಗಿರುತ್ತೆ. ನಾನು ನಿಮಗೆ ತೋರಿಸ್ದೆ, ನಮ್ಮ ದೇಶದ ಸಂಸ್ಕೃತಿನೂ ತೋರಿಸ್ದೆ, ವಿದೇಶದ ಸಂಸ್ಕೃತಿನೂ ತೋರಿಸ್ದೆ. ಅವರಿಗೆ ಅದು ಅತಿ ಹೆಚ್ಚು ಅಂತ ಅನಿಸುತ್ತೆ, ಅವರ ಸಂಸ್ಕೃತಿನೇ ಗೌರವಾನ್ವಿತ ಅನಿಸುತ್ತೆ. ಆದರೆ ನಮಗೆ ನಮ್ಮ ಸಂಸ್ಕೃತಿ ಗೌರವಾನ್ವಿತ ಅನಿಸುತ್ತೆ ಅಲ್ವಾ? ಹಾಗಿದ್ರೆ ಈಗ ನಾವು ತುಂಬ ಮುಖ್ಯವಾದ ಪ್ರಶ್ನೆಗೆ ಬರ್ತೀವಿ. ಸಂಸ್ಕೃತಿ ಅಂದರೆ ಏನು ಅಲ್ವಾ? ನೀವೆಲ್ಲರೂ ನನಗೆ ಕೇಳ್ತೀರಾ, ನೀವು ಇಷ್ಟೊತ್ತರೆಗೂ ಸಂಸ್ಕೃತಿ ಸಂಸ್ಕೃತಿ ಅಂದ್ರಿ. ಹಾಗಾದರೆ ಸಂಸ್ಕೃತಿ ಅಂದರೆ ಏನು? ನೋಡಿ, ಸಂಸ್ಕೃತಿ ಎಂದರೆ ಒಂದು ಗುಂಪಿನ ಜನರ ಜೀವನ ಕ್ರಮ. ನಾವು ಹೇಗೆ ಜೀವನ ಮಾಡ್ತೀವೋ ಅದೇ ನಮ್ಮ ಸಂಸ್ಕೃತಿ. ಇಲ್ಲಿ ನಡವಳಿಕೆಗಳು, ನಂಬಿಕೆಗಳು, ಮೌಲ್ಯಗಳು ಮತ್ತು ಆ ಜನರ ಗುಂಪು ಒಪ್ಕೊಂಡಿರುವಂಥ ಜೀವನ ಸಂಕೇತಗಳು ಇರುತ್ತವೆ. ಯಾರಾದರೂ ನಿಮಗೆ ಕೇಳಿರ್ಬೋದು, ಇದೇನಾ ನಿನ್ನ ಸಂಸ್ಕೃತಿ ಅಂತ. ಆ ಥರ ಕೇಳೋ ಥರ ನಾವು ಯಾವತ್ತೂ ಇಟ್ಕೋಬಾರ್ದು. ಎಷ್ಟು ಒಳ್ಳೆ ಸಂಸ್ಕೃತಿನಪ್ಪ ನಿಂದು ಅನ್ನೋ ಥರ ಇಟ್ಕೋಬೇಕು ಅಲ್ವಾ ಮಕ್ಕಳೇ? ನೀವೆಲ್ಲ ಅದೇ ಥರ ಇರ್ತೀರಾ ಬಿಡಿ. ಈಗ ಸಂಸ್ಕೃತಿ ಅನ್ನೋ ಪದ ಹೇಗೆ ಹುಟ್ಟಿತು, ಅದರ ಅರ್ಥ ಏನು ನೋಡೋಣವಾ? ಸಂಸ್ಕೃತಿನ ಇಂಗ್ಲೀಷಲ್ಲಿ ಕಲ್ಚರ್ ಅಂತ ಕರೀತಾರೆ. ಈ ಕಲ್ಚರ್ ಅನ್ನೋದು ಒಂದು ಇಂಗ್ಲೀಷ್ ಭಾಷೆಯ ಪದ. ಅಂದರೆ ಇಂಗ್ಲೀಷ್ ಭಾಷೆಗೆ ಈ ಕಲ್ಚರ್ ಅನ್ನೋ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಲ್ಯಾಟಿನಲ್ಲಿ ಇದನ್ನು ಕೂಲರ್ ಅನ್ನೋಂಥ ಪದದಿಂದ ಕರೀತಾರೆ. ಸೊ ಇದರ ಅರ್ಥ ಏನು ಅಂತ ಅಂದರೆ ಪೋಷಿಸು, ಭೂಮಿಯನ್ನು ಉಳುಮೆ ಮಾಡು, ಬೆಳೆಸು ಅಂತ ಅರ್ಥ. ನೋಡಿ, ಎಷ್ಟು ಚೆನ್ನಾಗಿ ಸಸ್ಯದ ಬೀಜ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಪೋಷಣೆ ನಡೀತಾ ಇದೆ. ಅದಕ್ಕೆ ಒಳ್ಳೆ ಪೋಷಣೆ ಕೊಟ್ಟರೆ ಎಷ್ಟು ಚೆನ್ನಾಗಿ ಅದು ಬೆಳೀತಾ ಹೋಗುತ್ತೆ ಅಲ್ವಾ? ಅದೇ ನಮ್ಮ ಸಂಸ್ಕೃತಿ ಪದದ ಅರ್ಥ. ಗೊತ್ತಾಯ್ತಲ್ವ ಮಕ್ಕಳೇ? ನೋಡಿ, ಸಂಸ್ಕೃತಿಯು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾಯಿಸಲ್ಪಡುತ್ತದೆ. ಈ ಉದಾಹರಣೆನ ನಾನು ನಿಮಗೆ ತುಂಬ ಸಾರಿ ಕೊಡ್ತೀನಿ. ನೋಡಿ, ಗುರುಗಳು, ನಮ್ಮ ದೇಶದಲ್ಲಿ ಗುರುಗಳನ್ನು ನಾವು ಎಷ್ಟು ಗೌರವಿಸ್ತೀವಲ್ವಾ? ಈ ಎಕ್ಸಾಂಪಲ್ ನಿಮ್ಗೆ ತುಂಬ ಸಾರಿ ಬರುತ್ತೆ. ಇದು ಉದಾಹರಣೆ ನಾನು ಭಾಳ ಸಾರಿ ಕೊಡ್ತೀನಿ ನನ್ನ ಚಾಪ್ಟರಲ್ಲಿ. ಸೊ ಗುರುಗಳಿಗೆ ನೀವು ಯಾವಾಗಲೂ ರೆಸ್ಪೆಕ್ಟ್ ಕೊಡ್ತೀರಾ. ನೀವು ಹಿಂದೆನೂ ಕೊಟ್ಟಿದ್ದೀರಾ, ಇವತ್ತು ಕೊಡ್ತಾ ಇದ್ದೀರಾ, ಹಾಗೂ ಮುಂದೆನೂ ಕೊಡ್ತೀರಾ. ಇದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾಯಿಸ್ತಾ ಹೋಗ್ತಾ ಇದೆ. ಇದೊಂದೇ ಅಂತ ಅಲ್ಲ, ನಾವು ಹಿರಿಯರಿಗೆ ಕೊಡುವಂಥ ಗೌರವ, ಸ್ಕೂಲಿನಲ್ಲಿ ಸಹಪಾಠಿಗಳಿಗೆ ಕೊಡುವಂಥ ಗೌರವ, ಅಕ್ಕಪಕ್ಕದ ಮನೆಯವ್ರ ಜೊತೆ ನಾವು ಎಷ್ಟು ಹೊಂದ್ಕೊಂಡಿದ್ದೀವಿ, ಇದೆಲ್ಲನೂ ಏನಾಗುತ್ತೆ ಅಂತ ಅಂದರೆ ಹಳೆಯ ಕಾಲದಿಂದ ನಮ್ಮ ತಾತ ಮುತ್ತಾತಂದಿರ ಕಾಲ, ಅವ್ರ ಹಿಂದಿನ ಕಾಲದಿಂದನೂ ಇದೇನಾಗ್ತಾ ಇದೆ, ತಲೆಮಾರಿನಿಂದ ತಲೆಮಾರಿಗೆ ವಿಸ್ತರಿಸ್ತಾ ಹೋಗ್ತಾ ಇದೆ, ವರ್ಗಾಯಿಸ್ತಾ ಹೋಗ್ತಾ ಇದೆ
ಅಲ್ವಾ? ಈಗ ಸಂಸ್ಕೃತಿ ಅನ್ನುವಂಥ ಪದನ ನೋಡಿ, ಮ್ಯಾಲಿನೋವ್ಸ್ಕಿ ಅನ್ನುವಂಥ ಒಬ್ಬರು ಸಮಾಜಶಾಸ್ತ್ರಜ್ಞರು, ಎಷ್ಟು ಸುಂದರವಾದ ಫೋಟೋ ಅಲ್ವಾ ನೋಡಿ. ಸೊ ಇವ್ರು ಏನಂತ ಹೇಳಿದರೆ, ಮಾನವ ತನ್ನ ಗೊತ್ತು ಗುರಿಗಳನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡ ಸಾಧನವೇ ಸಂಸ್ಕೃತಿ. ಏನು ಹಾಗಂದರೆ, ನಮ್ಮ ಗೊತ್ತು ಗುರಿಗಳೇನು? ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಇದು ನಮ್ಮ ಗೊತ್ತು ಗುರಿಗಳಲ್ಲ, ಇದು ನಮ್ಮ ಉದ್ಯೋಗ ಅಷ್ಟೇ. ಇದ್ರ ಜೊತೆಗೆ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥದ್ದು. ನಮ್ಮ ಸಂಸ್ಕೃತಿ ನಮ್ಮ ನಡತೆ, ನಮ್ಮ ಆಚಾರ, ನಮ್ಮ ವಿಚಾರಗಳನ್ನು ತೋರಿಸುತ್ತೆ. ಅದು ನಮ್ಮ ಜೀವಿತದ ಗೊತ್ತು ಗುರಿಗಳು ಅಂದರೆ ಏನು? ನಮ್ಮ ಸಂಸ್ಕೃತಿ. ನಾವು ಬೇರೆಯವರೊಂದಿಗೆ ಹೆಂಗೆ ವರ್ತನೆ ಮಾಡ್ತೀವಿ, ಈ ವರ್ತನೆಗಳನ್ನು ಮಾನವ ತನ್ನ ಜೀವಿತದಲ್ಲಿ ಗೊತ್ತು ಗುರಿಗಳನ್ನು ಸಾಧಿಸೋದಕ್ಕೆ ಹಾಕ್ಕೊಂಡಿರುವಂಥ ಒಂದು ಸ್ಟೆಪ್ಸ್ನ ನಾವೇನಂತ ಕರಿತೀವಿ? ಸಂಸ್ಕೃತಿ ಅಂತ ಕರಿತೀವಿ. ಈಗ ಸಂಸ್ಕೃತಿಯಲ್ಲಿ 2 ವಿಧಗಳನ್ನು ನೋಡ್ಬೋದು. ಸೊ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಭೌತಿಕ ಸಂಸ್ಕೃತಿ. ಭೌತಿಕ ಸಂಸ್ಕೃತಿ ಅಂತ ಅಂದರೆ ಏನು? ಈಗ ನಾವು ನಮ್ಮ ದೇಶದಲ್ಲಿ, ಭಾರತದಲ್ಲಿ ಯಾರದೇ ಮನೆಗೆ ಹೋದ್ರೂ ಅಲ್ಲಿ ನಾವು ಏನೇನು ಕಾಣ್ತೀವಿ? ಈ ಮೂಲೆಯಲ್ಲಿ ಅಡುಗೆ ಮನೆ, ಈ ಮೂಲೆಯಲ್ಲಿ ಹಾಲ್, ಈ ಮೂಲೆಯಲ್ಲಿ ರೂಮ್, ಈ ಥರ ಇರುತ್ತೆ. ನೆಕ್ಸ್ಟ್ ಕಾರ್, ನಾವು ಕಾರ್ ನೋಡ್ತೀವಿ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ನಾರ್ಮಲಾಗಿ ಯಾವ್ಯಾವ ಥರ ಕಾರ್ ಇರುತ್ತೋ ಅದೇ ಥರ ಕಾರ್ಗೆ ನಾವು ನೋಡ್ತೀವಿ. ಭೌತಿಕ ಸಂಸ್ಕೃತಿ ಅಂತ ಅಂದ್ರೇನು? ನಮ್ಮ ಬಳಿ ಇರುವಂತಹ ಮನೆ, ನಮ್ಮ ಹತ್ರ ಇರುವಂತಹ ಕಾರ್, ನಾವು ಓಡಾಡೋದಕ್ಕೆ ಹಾಗೂ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ, ಅಂದರೆ ನಾವು ಸಂವಹನ ಮಾಡೋದಕ್ಕೆ ಬಳಸ್ಕೊಳ್ಳೋವಂಥ ರಸ್ತೆಗಳು, ಬ್ರಿಡ್ಜ್ಗಳು, ಇವೆಲ್ಲವೂ ಏನು? ಭೌತಿಕ ಸಂಸ್ಕೃತಿಗಳಾಗಿದೆ. ನಾವು ಯಾವುದನ್ನು ಮುಟ್ಟಬಹುದೋ, ಯಾವುದನ್ನು ಫೀಲ್ ಮಾಡಬಹುದೋ ಅದೆಲ್ಲ ಏನು? ಭೌತಿಕ ಸಂಸ್ಕೃತಿನಲ್ಲಿ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅಭೌತಿಕ ಸಂಸ್ಕೃತಿ. ನೋಡಿ ಇಲ್ಲಿ, ಈಗ ಮನೆ ಏನೋ ಕಟ್ಬಿಟ್ವಿ. ಮನೆ ಕಟ್ಟಿದ ಮೇಲೆ ನೀವು ಎಂಥದ್ದೇ ಮನೆ ಕಟ್ಟ್ರಿ, ನೀವು ಗುಡಿಸ್ಲಾದರೂ ಕಟ್ಟ್ರಿ, ದೊಡ್ಡ ಅರಮನೆನಾದರೂ ಕಟ್ಟ್ರಿ, ಅದರಲ್ಲಿ ಕೆಲವೊಂದು ಆಚರಣೆಗಳೇನಾಗಿರುತ್ತೆ? ಈ ರೀತಿ ಇರುತ್ತೆ. ನಿಮಗೆ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ಸುಂದರವಾದ ಫೋಟೋ ನೋಡಿ. ನಾವು ಹಾಲುಕ್ಸಿ ಮನೆ ಒಳಗಡೆ ಹೋಗ್ತೀವಿ. ಇದು ಒಂದು ರೀತಿ ಅಭೌತಿಕ ಸಂಸ್ಕೃತಿ. ಎರಡನೇದಾಗಿ ಇಲ್ಲಿ ನಾವು ಮದುವೆ, ಯಾವುದೋ ಒಂದು ಮದುವೆ ನಡೀತಾ ಇದೆ, ಅದನ್ನು ನೋಡ್ಬೋದು. ಈ ಮದುವೆ ಏನು? ಹಿಂದಿನ ಕಾಲದಲ್ಲಿ ಸರಳವಾಗಿ ಮನೆ ಮುಂದೆ ಮಾಡ್ತಾಯಿದ್ರು. ಇವಾಗ ಏನು ಮಾಡ್ತಾ ಇದ್ದಾರೆ? ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಎಷ್ಟು ಗ್ರ್ಯಾಂಡಾಗಾದ್ರೂ, ಎಷ್ಟು ವೈಭವೋಪೇತವಾಗಿ ಮಾಡಿದ್ರೂ ಕೊನೆಗೆ ಅಲ್ಲಿ ನಡೆಯುವಂತಹ ಸಂಸ್ಕೃತಿ, ಆಚಾರಗಳೇನಿರ್ತವೆ ಅದಂತೂ ಕಾಮನ್ ಆಗಿರುತ್ತೆ. ಅದು ಯಾವತ್ತೂ ಬದಲಾಗೋದಿಲ್ಲ. ಇಲ್ಲಿ ನೋಡಿ, ನಾವು ಮನುಷ್ಯರು ಎಷ್ಟೊಂದು ಬೆಳೆದಿದ್ದೀವಿ. ನಾವು ಭಾರತೀಯರು, ಇವತ್ತು ನಮ್ಮ ಹತ್ರ ದುಡ್ಡಿದೆ, ಕಾರಿದೆ, ನಮ್ಮ ಹತ್ರ ಎಷ್ಟೊಂದು ಸಂಪತ್ತಿದೆ. ಆದ್ರೂ ಇಲ್ಲಿ ಯಾವುದೋ ಅಲಹಾಬಾದಲ್ಲಿ ನಡೆಯುವಂಥ ಕುಂಭಮೇಳಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ. ಇವರಲ್ಲಿ ಬಡವರು ಶ್ರೀಮಂತರು ಅನ್ನೋಂಥ ಯಾವ ಭೇದ ಭಾವಗಳು ಇಲ್ಲ. ಇದು ಅಭೌತಿಕ ಸಂಸ್ಕೃತಿ ಮತ್ತು ಇದು ಭೌತಿಕ ಸಂಸ್ಕೃತಿ. ಹಾಗಿದ್ರೆ ನಿಮಗೆ ಇವಾಗ ಒಂದು ಸ್ಥೂಲವಾದ ಚಿತ್ರಣ ಸಿಕ್ಕೋಗ್ಬಿಟ್ಟಿರುತ್ತೆ. ಅಭೌತಿಕ ಸಂಸ್ಕೃತಿ ಅಂದ್ರೇನು, ಭೌತಿಕ ಸಂಸ್ಕೃತಿ ಅಂದರೆ ಏನು? ಈಗ ಭೌತಿಕ ಸಂಸ್ಕೃತಿ ಅಭೌತಿಕ ಸಂಸ್ಕೃತಿಗಿಂತ ಹೇಗೆ ಬೇರೆ ಥರ ಇದೆ ಅದನ್ನು ನೋಡೋಣ. ನೋಡಿ ಸಂಸ್ಕೃತಿಯಲ್ಲಿನ ವಿಧಗಳು. ಭೌತಿಕ ಸಂಸ್ಕೃತಿ, ಅಭೌತಿಕ ಸಂಸ್ಕೃತಿ ನೋಡಿದ್ವಿ ಅಲ್ವಾ? ನೋಡಿ, ನೈಸರ್ಗಿಕ ಸಂಪನ್ಮೂಲಗಳಿಂದ ಪರಿವರ್ತಿಸಿದ ಮಾನವ ನಿರ್ಮಿತ ವಸ್ತುಗಳಾದ ಕಟ್ಟಡ, ಶಾಲೆ, ಸೇತುವೆ, ರಸ್ತೆ, ಅಣೆಕಟ್ಟು ಇತ್ಯಾದಿ, ಇವೆಲ್ಲ ಏನಿವೋ ಭೌತಿಕ ಸಂಸ್ಕೃತಿಗಳು. ಅಭೌತಿಕ ಸಂಸ್ಕೃತಿಗಳನ್ನು ನೋಡಿ, ಮಾನವ ನಿರ್ಮಿತ ಸಾಧನೆಗಳು, ಸಂಪ್ರದಾಯ, ಲೋಕಾರೂಢಿ, ನಂಬಿಕೆಗಳು, ಕಲೆ, ಭಾಷೆ, ಸಾಹಿತ್ಯ ಈ ಥರದವೆಲ್ಲನೂ ಅಭೌತಿಕ ಸಂಸ್ಕೃತಿ. ಈ ಭಾಷೆ ಅನ್ನೋದು ಎಷ್ಟೋ ತಲೆಮಾರುಗಳಿಂದ ಬರ್ತಾ ಇದೆ ಅಲ್ವಾ? ಅದಕ್ಕೆ ಅದು ಅಭೌತಿಕ ಸಂಸ್ಕೃತಿ. ನಮ್ಮ ನಿಯಮಗಳು, ಮೌಲ್ಯಗಳು, ನಮ್ಮ ಮುತ್ತಾತಂದಿರು ಕಲಿಸಿರುವಂಥ ನಿಯಮಗಳನ್ನು ನಾವು ಇವತ್ತು ಪಾಲಿಸ್ತಾ ಇದ್ದೀವಿ ಅಲ್ವಾ? ಅನಿಸುತ್ತೆ ತಾನೇ ನಿಮಗೆ? ನೋಡಿ, ಅತಿ ವೇಗವಾಗಿ ಬದಲಾವಣೆ ಹೊಂದುವಂಥದ್ದು ಯಾವುದು? ಭೌತಿಕ ಸಂಸ್ಕೃತಿ. ಇವತ್ತಿಲ್ಲೊಂದು ಮನೆ ಇದೆ, ಪಕ್ಕದಲ್ಲೇ ಇನ್ನೂ ತುಂಬ ಚೆನ್ನಾಗಿರುವಂಥದ್ದು, ಎಲ್ಲ ಫೆಸಿಲಿಟಿ ಇರುವಂಥ ಇನ್ನೊಂದು ಮನೆನ ಕಟ್ತೀವಿ, ದೊಡ್ಡ ಮನೆನ ಕಟ್ತೀವಿ. ಇದು 1 ವರ್ಷದಲ್ಲಿ ಬದಲಾವಣೆ ಆಗ್ಬೋದು, 6 ತಿಂಗಳಲ್ಲಿ ಬದಲಾವಣೆ ಆಗ್ಬೋದು, 2-3 ವರ್ಷಗಳಲ್ಲಿ ಬದಲಾವಣೆ ಆಗೋಗ್ಬಿಡ್ಬೋದು. ಆದರೆ ಅಭೌತಿಕ ಸಂಸ್ಕೃತಿ ಅಂತ ಏನಿದೆ, ನಮ್ಮ ಆಚಾರ, ವಿಚಾರ, ನಿಯಮಗಳು, ಮೌಲ್ಯಗಳು ಇವು ಬದಲಾಗೋದಕ್ಕೆ ತುಂಬ ಸಮಯ ಹಿಡಿತವೆ. ಸಂಸ್ಕೃತಿಯ ಗುಣಲಕ್ಷಣಗಳು ಫಸ್ಟು ನಾನು ನಿಮಗೆ ಓದಿ ಹೇಳಿಬಿಡ್ತೀನಿ, ಆಮೇಲೆ ಪ್ರತಿಯೊಂದ್ರ ಬಗ್ಗೆನೂ ನಿಧಾನವಾಗಿ ತಿಳ್ಕೊಳ್ಳೋಣ. ಸಂಸ್ಕೃತಿ ಅಮೂರ್ತವಾದದ್ದು, ಸಂಸ್ಕೃತಿ ಸಾಮಾಜಿಕವಾದದ್ದು, ಸಂಸ್ಕೃತಿ ಎನ್ನುವುದು ಕಲಿಕೆ, ಸಾಂಸ್ಕೃತಿಕ ಸಹಜೀವನ, ಓಕೆ, ಸಂಸ್ಕೃತಿ ನಿರಂತರವಾದದ್ದು, ಸಂಸ್ಕೃತಿಯು ಬಹುತ್ವದ್ದು. ಇವು ಸಂಸ್ಕೃತಿಯ ಗುಣಲಕ್ಷಣಗಳು. ಮೊದಲನೇದ್ರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಿದ್ರೆ ಸಂಸ್ಕೃತಿ ಅಮೂರ್ತವಾದದ್ದು ಅಂತ ಹೇಳಿದ್ದಾರೆ. ಏನು ಅಮೂರ್ತವಾದದ್ದು ಅಂದರೆ, ನಾನು ನಿಮಗೆ ಮೊದಲೇ ಹೇಳ್ದಂಗೆ
ಭೌತಿಕ ಅಂತ ಅಂದರೆ ಅದನ್ನು ನಾವು ಕಣ್ಣಲ್ಲಿ ನೋಡ್ಬೋದು, ಮುಟ್ಬೋದು, ಅದು ಹೇಗಿದೆ ಅದಕ್ಕೊಂದು ಆಕಾರ ಅಂತ ಇರುತ್ತೆ. ಅದೇ ಅಮೂರ್ತ ಅಂತ ಅಂದರೆ ಅದು ಅಭೌತಿಕವಾಗಿರುತ್ತೆ. ಅಲ್ಲಿ ನಾವು ಯಾವುದನ್ನು ಕಣ್ಣಿನಲ್ಲಿ ನೋಡೋಕ್ಕಾಗಲ್ಲ, ದೃಷ್ಟಿಗೆ ಯಾವುದು ಗೋಚರ ಇಲ್ಲ. ಇದನ್ನು ನಾವು ಅಮೂರ್ತವಾದದ್ದು ಅಂತ ಕರಿತೀವಿ. ಅಂದರೆ ಇಲ್ಲಿ ಒಪ್ಪಿಕೊಂಡಿರುವ ಸಂಕೇತಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಮುಂದುವರಿಸಿಕೊಂಡು ಹೋಗುವಂತಹದ್ದು ನಮ್ಮ ಸಂಸ್ಕೃತಿ. ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಹಾಗೂ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ನೀವು ಗೌರವ ಕೊಡಬೇಕು, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸಹಬಾಳ್ವೆ ನಡೆಸಬೇಕು. ಇದೆಲ್ಲ ಏನು ಅಮೂರ್ತವಾದದ್ದು. ನಿಮಗೆ ಯಾವಾಗಾದರೂ ಒಂದು ಸಾರಿ ಕಲಿಸಿ ಬಿಟ್ಬಿಟ್ರೆ ಅದು ನಿಮ್ಮ ಲೈಫಲ್ಲಿ ನಡೀತಾನೇ ಹೋಗುತ್ತೆ. ನೆಕ್ಸ್ಟ್, ಸಂಸ್ಕೃತಿ ಸಾಮಾಜಿಕವಾದದ್ದು. ನಾನೊಬ್ಬನೇ ಯಾವುದೋ ಒಂದು ಸಂಸ್ಕೃತಿನ ಮಾಡ್ತೀನಿ ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ ಅಂತ ಅಲ್ಲ, ಸ್ವಲ್ಪ ಕಷ್ಟ. ಸಾಮಾಜಿಕವಾಗಿ ನಾವೆಲ್ಲರೂ ಒಪ್ಪಿಕೊಂಡಿರುವಂತಹ ರೀತಿಯಲ್ಲಿ ಸಂಸ್ಕೃತಿ ಇರುತ್ತೆ. ನೋಡಿ, ಸಂಸ್ಕೃತಿ ವೈಯಕ್ತಿಕವಾದದ್ದಲ್ಲ. ನಾನೊಬ್ಬನೇ ನಡೆಸ್ಬಿಟ್ರೆ ಅದನ್ನು ನಾವು ಒಳ್ಳೆ ಸಂಸ್ಕೃತಿ ಅಂತ ಹೇಳಲ್ಲ. ನಾವು ಇತರರೊಂದಿಗೆ ಸೇರಿ ಅವ್ರ ಜೊತೆಗೆ ಬೆರೆತು ಅವರಲ್ಲಿ ನಾವು ಉತ್ತಮವಾದ ಸಂಸ್ಕೃತಿವಂತ ಅಂತ ಅನ್ನಿಸ್ಕೋಬೇಕು. ಅದನ್ನು ನಾವೇನಂತೀವಿ, ಸಂಸ್ಕೃತಿ ಸಾಮಾಜಿಕವಾದದ್ದು ಅಂತ ಕರಿತೀವಿ. ನೋಡ್ರಿ, ಆಹಾರ, ಇಲ್ಲಿ ಮಕ್ಕಳು ನೋಡಿ ಈ ಚಿತ್ರದಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಎಷ್ಟು ಸಂತೋಷವಾಗಿ ತಿಂತಾ ಇದ್ದಾವಲ್ವಾ. ನಾವು ಒಬ್ಬರು ಕುತ್ಕೊಂಡು ಯಾವುದೋ ಮೂಲೆಯಲ್ಲಿ ನಾವು ಎಂಥದ್ದೇ ಆಗಲಿ ನಮ್ಗೆ ಇಷ್ಟ ಬಂದಿರೋ ಅಂಥದ್ದು ಪಿಜ್ಜಾ, ಬರ್ಗರ್ ಏನೇ ತಿನ್ನಲಿ, ಈ ಥರ ಖುಷಿ ಸಿಗುತ್ತಾ? ಸಿಗಲ್ಲ ಅಲ್ವಾ. ಅದಕ್ಕೆ ನಾವು ಸಾಮಾಜಿಕವಾದ ಜೀವಿ ಆಗಿರಬೇಕು, ಎಲ್ಲರೊಂದಿಗೆ ಉತ್ತಮವಾದ ರೀತಿಯಲ್ಲಿ ಬೆರಿಬೇಕು. ಮೂರನೇದಾಗಿ, ಸಂಸ್ಕೃತಿ ಎನ್ನುವಂತಹದ್ದು ಕಲಿಕೆ. ಸಂಸ್ಕೃತಿ ನೀವು ಹುಟ್ಟಿದ ತಕ್ಷಣ ಬರೋದಿಲ್ಲ, ಅದು ನಮ್ಮ ಜೀವನದ ಪ್ರತಿಯೊಂದು ಮೆಟ್ಟಿಲುಗಳಲ್ಲಿ ನಾವೇನು ಮಾಡ್ತೀವಿ, ಹೊಸ ಹೊಸ ಸಂಸ್ಕೃತಿಗಳನ್ನು ಕಲಿತಾ ಹೋಗ್ತೀವಿ. ಆದರೆ ಒಂದು ಸಾರಿ ಕಲಿತಂಥ ಸಂಸ್ಕೃತಿನ ನಾವು ಬದಲಾಯಿಸ್ಕೊಳ್ಳೋದಿಲ್ಲ, ಸಾಮಾನ್ಯವಾಗಿ ಬದಲಾಯಿಸ್ಕೊಳ್ಳೋದಿಲ್ಲ. ಸಂಸ್ಕೃತಿ ಮನುಷ್ಯನ ಹುಟ್ಟಿನಿಂದಲೇ ಬರುವಂಥದ್ದಲ್ಲ, ಪ್ರಕೃತಿ ನಿರ್ಮಿತವೂ ಅಲ್ಲ. ನಮಗೆ ಪ್ರಕೃತಿ ನೀನು ಹಿಂಗಿರಬೇಕು ಅಂತ ಹೇಳೇ ಇಲ್ಲ. ಆದರೆ ನಾವು ಬೇರೆ ಬೇರೆ ವ್ಯಕ್ತಿಗಳ ಒಡನಾಟದಿಂದ ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ನಾವು ಒಡನಾಟ ಮಾಡ್ತೀವಲ್ವ, ಅಂದರೆ ಅವ್ರ ಜೊತೆ ಬೆರಿತೀವಲ್ವ, ಆವಾಗ ಅಲ್ಲಿ ನಡೆಯುವಂತಹ ಅಭ್ಯಾಸ, ಸಂವಾದ, ಚರ್ಚೆಗಳ ಮೂಲಕ ನಾವು ಸಂಸ್ಕೃತಿನ ಕಲ್ತ್ಕೊತೀವಿ. ಮಕ್ಕಳು ತಮ್ಮ ಹಿರಿಯರಿಂದ ಹಾಗೂ ಶಿಕ್ಷಕರಿಂದ ಹೊಸ ಹೊಸ ನಡವಳಿಕೆಗಳನ್ನು ಕಲಿಯುತ್ತಿರುತ್ತಾರೆ. ನೋಡಿ, ನಿಮ್ಮ ಶಾಲೆಯಲ್ಲಿ ಒಬ್ಬರು ಉತ್ತಮವಾದ ಶಿಕ್ಷಕರು ಇರ್ತಾರೆ. ಎಲ್ಲ ಶಿಕ್ಷಕರು ಉತ್ತಮವಾದವರೇ. ಆ ಶಿಕ್ಷಕರಲ್ಲಿ ಎಲ್ಲರಲ್ಲೂ ಎಲ್ಲ ಗುಣಗಳನ್ನು ನೀವು ಕಲಿಯೋದಿಲ್ಲ. ಆದರೆ ಗುರು ಹಿರಿಯರಿಂದ ನೀವು ಯಾವ ಹೊಸ ನಡವಳಿಕೆ ನಿಮಗೆ ಚೆನ್ನಾಗಿದೆ ಅನಿಸುತ್ತೋ ಅದನ್ನು ನೀವು ಕಲಿತಾ ಹೋಗ್ತೀರಾ ಅಲ್ವಾ. ಸಾಂಸ್ಕೃತಿಕ ಸಹಜೀವನ. ನಾವು ಮನುಷ್ಯರಾದಂತಹವರು ಸಹಜೀವನ ನಡೆಸುವಂತಹ ಜೀವಿಗಳು. ನಾವು ಒಂಟಿಯಾಗಿ ಇರೋದಿಲ್ಲ. ನಾವು ಪ್ರಾಣಿಗಳಾದ್ರೂ ನೀವು ಕೆಲವೊಂದು ಪ್ರಾಣಿಗಳನ್ನು ನೋಡಿ, ಚಿರತೆ ಅದು ಒಂಟಿ ಜೀವಿ, ಅದಕ್ಕೆ ಫ್ಯಾಮಿಲಿ ಅನ್ನುವಂಥದ್ದಿಲ್ಲ, ಚಿರತೆಗೆ ಕುಟುಂಬ ಅನ್ನುವಂಥದ್ದಿಲ್ಲ. ಆದರೆ ನಾವು ಕುಟುಂಬದಲ್ಲಿ ಇರಬೇಕಾಗತ್ತೆ, ನಾವು ಕುಟುಂಬ ಸದಸ್ಯರೊಂದಿಗೆ ಬೆರಿಬೇಕಾಗತ್ತೆ. ಬರೀ ಕುಟುಂಬಸ್ಥರೊಂದಿಗೆ ಅಲ್ಲ, ನೆರೆಹೊರೆಯವರೊಂದಿಗೆ, ಶಾಲಾ ಸಹಪಾಠಿಗಳೊಂದಿಗೆ, ಎಲ್ಲರೊಂದಿಗೂ ಬೆರಿಬೇಕಾಗತ್ತೆ. ಸಂಸ್ಕೃತಿಯು ಸಮಾಜದಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ತಮ್ಮ ಮೌಲ್ಯ ಮತ್ತು ನಂಬಿಕೆಗಳನ್ನು ಹಂಚಿಕೊಳ್ಳುವ ಅವಕಾಶ ನೀಡುತ್ತದೆ. ಯಾರನ್ನಾದರೂ ಒಬ್ಬರನ್ನ ಕರೆದ್ಬಿಟ್ಟು ಎಲ್ಲಿ ನಿನ್ನ ಸಂಸ್ಕೃತಿ ಏನಪ್ಪ ತೋರಿಸು ಅಂತ ಕೇಳ್ತೀವಾ? ಇಲ್ಲ. ಅವರು ನಮ್ಮ ಜೊತೆಗೆ ಒಡನಾಡುವಂತಹ, ನಮ್ಮ ಜೊತೆಗೆ ಬೆರೆಯುವಂತಹ ಶೈಲಿನ ನೋಡಿ ನಮಗೆ ಇವರಲ್ಲಿ ಈ ರೀತಿಯ ಮೌಲ್ಯ ಇದೆ, ಅದನ್ನು ನಾವು ಹಂಚ್ಕೊತೀವಿ, ಒಬ್ರಿಗೊಬ್ರು ಹಂಚ್ಕೊತೀವಿ. ಈ ವ್ಯಕ್ತಿ ತುಂಬ ಉತ್ತಮವಾದವನು ಅನ್ನೋದನ್ನು ಅವರು ಅಂದ್ಕೊತಾರೆ. ಸಮಾಜದಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ತಮ್ಮ ಆಚರಣೆಗಳ ಮೂಲಕ ಸಹಭಾಗಿತ್ವವನ್ನು ವ್ಯಕ್ತಪಡಿಸಬಹುದು. ಯಾವ ಆಚರಣೆಗಳು? ಈ ಆಚರಣೆಗಳನ್ನು ನಾವು ಮುಂದೆ ನೋಡ್ತೀವಿ. ರಾಷ್ಟ್ರೀಯ ಆಚರಣೆಗಳು ಬರುತ್ತೆ, ಹಾಗೂ ನಮ್ಮ ಗ್ರಾಮೀಣ ಆಚರಣೆಗಳು ಬರುತ್ತೆ, ಸ್ಥಳೀಯ ಆಚರಣೆಗಳು ಬರುತ್ತೆ. ಅದನ್ನೆಲ್ಲ ನಾವು ನೋಡ್ತೀವಿ ಮುಂದೆ. ಓಕೆ, ಅಲ್ಲಿ ತಿಳ್ಕೊಳ್ಳೋಣ ಸಹಭಾಗಿತ್ವ ಹೇಗಿರುತ್ತೆ ಅಂತ. ನೋಡಿ, ಸಂಸ್ಕೃತಿ ನಿರಂತರವಾದದ್ದು. ಪ್ರತಿಯೊಂದು ಸಂಸ್ಕೃತಿಯು ಹಿಂದಿನ ನಡವಳಿಕೆಗಳನ್ನು, ಮೌಲ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳದೆ, ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳದೆ. ಅದರಲ್ಲಿ ತುಂಬ ಹಿಂದೆ ಗುರುಕುಲ ಪದ್ಧತಿಯಲ್ಲಿ ನಾವು ಗುರುಗಳಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡ್ತಿದ್ವಿ, ನಾವು ಹಿಂದೆ ಗುರುಗಳಿಗೆ ಯಾವ ರೀತಿ ಗೌರವ ಕೊಡ್ತಿದ್ವಿ, ಅದೇ ರೀತಿ ಇಂದು ಕೊಡಲ್ಲ. ಆದರೆ ಗುರುಗಳಿಗೆ ನಾವು ಗೌರವ ಕೊಡುವಂಥದ್ದಂತೂ ಕಡಿಮೆ ಆಗಿಲ್ಲ. ಅಂದು ಅತಿ ಹೆಚ್ಚು ಗೌರವ ಕೊಡ್ತಿದ್ವಿ, ಇಂದು ಓಕೆ ಗೌರವ ಕೊಡ್ತೀವಿ. ಆದರೆ ಇದು ನಿರಂತರವಾದದ್ದು, ಬದಲಾವಣೆಗೊಳಪಡುತ್ತೆ, ಆದರೆ ಸಂಪೂರ್ಣವಾಗಿ ಬದಲಾವಣೆ ಹೊಂದೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಅಂದು ಎಷ್ಟು ಚೆನ್ನಾಗಿಗೆಲ್ಲ ಕೈ ಮುಕ್ಕೊಂಡು ಕೂತಿದ್ದಾರೆ. ಇಲ್ಲಿ ಕೈ ಮುಕ್ಕೊಂಡು ಕೂತಿಲ್ಲ ಇವರು, ಬಟ್ ಗೌರವಾನ್ವಿತವಾಗಿ ಕೂತಿದ್ದಾರೆ.
ಸಂಸ್ಕೃತಿ ಬಹುತ್ವವಾದದ್ದು. ಸಂಸ್ಕೃತಿ ಅನ್ನುವಂಥದ್ದನ್ನು ನಾನು ನಿಮಗೆ ಮೊದಲೇ ಹೇಳಿಬಿಟ್ಟಿದ್ದೀನಿ, ಯಾವ ಸಂಸ್ಕೃತಿನೂ ನೀವು ನಿರ್ಧಾರ ಮಾಡುವಂಥದ್ದು ಬೇಕಿಲ್ಲ. ನಾವು ಯಾರು ಯಾವ ಸಂಸ್ಕೃತಿನೂ ನಿರ್ಧಾರ ಮಾಡುವಂಥದ್ದಿಲ್ಲ. ಆದಿವಾಸಿ ಸಂಸ್ಕೃತಿ ಒಂದಿದೆ, ಗ್ರಾಮೀಣ ಸಂಸ್ಕೃತಿ ಒಂದಿದೆ, ನಗರ ಸಮುದಾಯಗಳಲ್ಲಿರುವಂಥ ಸಂಸ್ಕೃತಿ ಇದೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ, ಉತ್ತರ ಕರ್ನಾಟಕದ ಊಟ ಉಪಚಾರಗಳು ದಕ್ಷಿಣ ಕರ್ನಾಟಕದ ಊಟ ಉಪಚಾರಗಳಿಗಿಂತ ವಿಭಿನ್ನ. ಈ ವಿಭಿನ್ನತೆಯ ನಡುವೆ ನಮ್ಮಲ್ಲೇನಿದೆ? ಏಕತೆ ಇದೆ ಅಲ್ವಾ? ಹಳ್ಳಿ ಜನ ಬಂದರು, ನೀವು ನಮ್ಮ ಜೊತೆ ಸೇರಬೇಡ್ರಿ, ಅಥವಾ ನಗರ ಪ್ರದೇಶದ ಜನ ಬಂದರು, ನೀವು ನಮ್ಮ ಜೊತೆ ಸೇರಬೇಡ್ರಿ ಅಂತ ಹೇಳ್ತೀವ? ಇಲ್ಲ ಅಲ್ವಾ? ಸೊ ಸಂಸ್ಕೃತಿ ಅನ್ನುವಂಥದ್ದೇನು ಬಹುತ್ವದ್ದು, ಎಲ್ಲರೊಂದಿಗೂ ಬೆರೆತಿರುವಂಥದ್ದು, ಎಲ್ಲರಲ್ಲೂ ಒಂದೊಂದು ರೀತಿಯ ಸಂಸ್ಕೃತಿ ಇರುವಂತಹದ್ದು. ಇದನ್ನು ನಾವು ಸಂಸ್ಕೃತಿ ಬಹುತ್ವದ್ದು ಅಂತ ಕರಿತೀವಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ, ನೋಡಿ ತರ್ಕಬದ್ಧವಾಗಿ ಮಾತಾಡೋಣ. ನೋಡಿ, ಇಲ್ಲಿ ಇದು ಯಾವುದೋ ಒಂದು ಗ್ರಾಮೀಣ ನೃತ್ಯ ಅಂತ ಅಂದ್ಕೊಳ್ಳಿ. ಇಲ್ಲಿ ಒಂದು ಗ್ರಾಮೀಣ ನೃತ್ಯ ನಡೀತಾ ಇದೆ. ಅದೇ ನಗರ ಪ್ರದೇಶದಲ್ಲಿ ಈ ರೀತಿಯ ನೃತ್ಯ ನಡೀತಾ ಇದೆ. ಹಾಗಂತ ಗ್ರಾಮೀಣದವರು ತುಂಬ ಕೀಳು, ನಗರದವರು ತುಂಬ ಮೇಲು. ಅದೇ ರೀತಿ ನಗರದವರು ತುಂಬ ಕೀಳು, ಗ್ರಾಮೀಣದವರೇ ಅತಿ ಹೆಚ್ಚು ಗೌರವಾನ್ವಿತರು ಅಂತ ನಾವು ನಿರ್ಧಾರ ಮಾಡಬಾರದು. ಇವ್ರಿಗೇನು ಅನ್ನಿಸ್ತಾ ಇದೆ? ಇದು ಗೌರವಾನ್ವಿತ ಅನ್ನಿಸ್ತಾ ಇದೆ. ನಗರಗೇನು ಅನ್ನಿಸ್ತಾ ಇದೆ? ಇದು ಗೌರವಾನ್ವಿತ ಅನ್ನಿಸ್ತಾ ಇದೆ. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಸಂಸ್ಕೃತಿಯನ್ನು ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅನುಗುಣವಾಗಿ ನಾವು ಆಚರಣೆ ಮಾಡ್ತಿರ್ತೀವಿ. ಮುಂದೆ ನೋಡಿ, ಇಲ್ಲಿ ಒಬ್ಬರು ತಾಯಿ ಇದ್ದಾರೆ, ಅವರು ತನ್ನ ಮಗುವಿನ ಜೊತೆ ಕೆಲವೊಂದು ಸಂತೋಷದ ಕ್ಷಣ ಹಂಚ್ಕೊತಾ ಇದ್ದಾರೆ. ಅದೇ ರೀತಿ ಇಲ್ಲೂ ಒಬ್ಬರು ತಾಯಿ ಇದ್ದಾರೆ, ಅವರು ತಮ್ಮ ಸಂತೋಷದ ಕ್ಷಣಗಳನ್ನು ತನ್ನ ಮಗುವಿನ ಜೊತೆಗೆ ಹಂಚ್ಕೊತಾ ಇದ್ದಾರೆ. ಇಲ್ಲಿ ಇರುವಂಥವರು ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟವರು, ಇಲ್ಲಿ ಇರುವಂಥವರು ನಗರ ಭಾಗಕ್ಕೆ ಸಂಬಂಧಪಟ್ಟವರು. ಈ ಎರಡೂ ಸಂಸ್ಕೃತಿಗಳಲ್ಲಿ ಯಾವುದಾದರೂ ವಿಭಿನ್ನತೆ ಇದೆಯಾ? ಅವರು ಧರಿಸಿರುವಂಥ ಉಡುಪಿನಲ್ಲಿ ವಿಭಿನ್ನತೆ ಇದೆ, ಅವರು ತನ್ನ ಮಗುವನ್ನು ಲಾಲನೆ ಪಾಲನೆ ಮಾಡೋದರಲ್ಲಿ ವಿಭಿನ್ನತೆ ಇದೆ. ಆದರೆ ಅದರೊಳಗಡೆ ಇರುವಂಥ ಒಂದು ಸಾಂಸ್ಕೃತಿಕವಾದ ಒಂದು ತುಂಬ ಪ್ರಮುಖವಾದ ಒಂದು ಅಂಶ ಏನು ಅಂತ ಅಂದರೆ ಪ್ರೀತಿ. ಅದು ತಾಯಿ ಪ್ರೀತಿ. ಇದು ಬೇರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಗರ ಪ್ರದೇಶದ ತಾಯಿನೂ ತಾಯಿನೇ, ಹಾಗೂ ಗ್ರಾಮೀಣ ಪ್ರದೇಶದ ತಾಯಿನೂ ತಾಯಿನೇ. ತಾಯಿ ಪ್ರೀತಿ ನಿರಂತರ. ಸಂಸ್ಕೃತಿನೂ ಹಾಗೇ ತನ್ನ ವೇಷಭೂಷಣಗಳನ್ನು ಬದಲಾಯಿಸ್ಕೊಳ್ಳುತ್ತೆ. ಆದರೆ ಸಂಸ್ಕೃತಿ ಅನ್ನುವಂಥದ್ದು ಸಂಪೂರ್ಣವಾಗಿ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ವಾ? ಇಲ್ಲೊಂದಿದೆ ನೋಡಿ, ನಿಮಗೆ ಈ ರೀತಿಯಾದಂತಹ ಗ್ರಾಮೀಣ ಪ್ರದೇಶದ ಊಟ ಇಷ್ಟ ಆಗುತ್ತಾ, ಅಥವಾ ನಗರ ಪ್ರದೇಶದಲ್ಲಿ ಇತ್ತೀಚೆಗೆ ಬೆಳವಣಿಗೆ ಆಗಿರುವಂಥ ಈ ರೀತಿಯ ಊಟ ಉಪಚಾರಗಳು ಇಷ್ಟ ಆಗುತ್ತಾ? ಯಾವ ಥರ ಇಷ್ಟ ಆಗುತ್ತೆ? ನೀವೆಲ್ಲ ಇದೇ ಥರ ಇಷ್ಟಪಡ್ತೀರಾ ಅಲ್ವಾ? ಇದು ಓಕೆ. ಸೊ ನಾನು ಮತ್ತೆ ಹೇಳ್ತೀನಿ, ಇಲ್ಲಿ ನಾವು ಯಾವುದನ್ನು ನಿರ್ಧಾರ ಮಾಡ್ತಿಲ್ಲ. ನಾನು ಇದು ಚೆನ್ನಾಗಿದೆ ಅಂತ ಹೇಳ್ತಿಲ್ಲ, ಹಾಗೂ ಇದು ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಇವೆರಡು ಅಲ್ಲಲ್ಲಿನ ಅಂದರೆ ಆಯಾ ಪ್ರದೇಶದ ಆಚರಣೆಗಳಿಗೆ ಅನುಗುಣವಾಗಿದೆ, ಅದನ್ನು ನಾವು ಹೇಳಬಹುದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಬರೋದಾದರೆ, ನಾವು ಇಷ್ಟೊತ್ತರೆಗೂ ಏನು ತಿಳ್ಕೊಂಡ್ವಿ? ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳ್ಕೊಂಡ್ವಿ. ಈಗ ಸಂಸ್ಕೃತಿಯ ಮಹತ್ವಕ್ಕೆ ಹೋಗ್ತೀವಿ. ಸಂಸ್ಕೃತಿಯ ಮಹತ್ವ ನೋಡಿ, ಸಂಸ್ಕೃತಿಯು ಒಂದು ದೊಡ್ಡ ಜ್ಞಾನ ಭಂಡಾರ. ಸಂಸ್ಕೃತಿ ಪರಿಸ್ಥಿತಿಯನ್ನು ವಿವರಿಸುತ್ತದೆ, ಸಂಸ್ಕೃತಿ ಮೌಲ್ಯಗಳನ್ನು ವಿವರಿಸುತ್ತದೆ, ಸಂಸ್ಕೃತಿ ವರ್ತನಾ ಮಾದರಿಗಳನ್ನು ತಿಳಿಸುತ್ತದೆ. ಇವು ಸಂಸ್ಕೃತಿಯ ಮಹತ್ವಗಳು. ಅರ್ಥ ಆಯ್ತಾ? ಈಗ ಒಂದೊಂದನ್ನೇ ಕೂಲಂಕುಷವಾಗಿ ನೋಡೋಣ. ಮೊದಲನೇದಾಗಿ, ಸಂಸ್ಕೃತಿಯು ಒಂದು ಜ್ಞಾನ ಭಂಡಾರ. ಹೇಗೆ? ಮಾನವ ಕೇವಲ ಪ್ರಾಣಿಯಂತಲ್ಲದೆ ತನ್ನ ಬುದ್ಧಿಶಕ್ತಿಯಿಂದ ಪ್ರಕೃತಿಯನ್ನು ತನ್ನ ಅವಶ್ಯಕತೆಗಳಿಗೆ ತಕ್ಕಂತೆ ಮಾರ್ಪಡಿಸಿಕೊಂಡು ಸಂಸ್ಕೃತಿಯ ಉನ್ನತಿಯನ್ನು ಸಾಗಿಸುತ್ತಾ ಸಾಗಿದ್ದಾನೆ. ಮಾನವ ಪ್ರಾಣಿನೇ, ಆದರೆ ನಾವು ಇತರೆ ಪ್ರಾಣಿಗಳಂತಲ್ಲ. ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ, ಅದನ್ನು ಪ್ರಕೃತಿಯ ಜೊತೆಗೆ ಬೆರೆಸಿ ಪ್ರಕೃತಿಯನ್ನು ಕೂಡ ಮಾರ್ಪಡಿಸಿಕೊಂಡು ಹೋಗ್ತಾ ಇದ್ದೀವಿ ನಾವು ಅಲ್ವಾ? ಪ್ರಕೃತಿನೇ ಮಾರ್ಪಡಿಸ್ಕೊಂಡಿದ್ದೀವಿ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ. ಇದು ಸಂಸ್ಕೃತಿ ಒಂದು ಜ್ಞಾನ ಭಂಡಾರ ಇಲ್ಲಿ ನಮ್ಮದು. ಇದು ತಲೆತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಈ ಬುದ್ಧಿಶಕ್ತಿ ನೋಡಿ, ಮಾನವ ಕಲ್ತಿರುವಂಥ ಈ ಬುದ್ಧಿಶಕ್ತಿ ಇದಿವತ್ತು ಬಂದಿರುವಂಥದ್ದಲ್ಲ, ನೆನ್ನೆ ಬಂದಿರುವಂಥದ್ದಲ್ಲ, ಯಾವುದೋ ಒಂದು 10, ಒಂದು 100, ಒಂದು 1000 ವರ್ಷ ಹಿಂದೆ ಬಂದಿರುವಂಥದ್ದಲ್ಲ. ಸಾವಿರಾರು ವರ್ಷಗಳ ಹಿಂದಿಂದ ಬಂದಿರುವಂಥದ್ದೇ ಸಂಸ್ಕೃತಿ. ಅದು ಜ್ಞಾನ ಭಂಡಾರ. ಮುಂದಿನದಾಗಿ ನೋಡಿ, ನಾವು ಮುಂಚೆ ಏನು ಮಾಡ್ತಾ ಇದ್ವಿ? ಇಲ್ಲಿ ಓಡಾಡೋದಕ್ಕೆ ಈ ರೀತಿಯಾದಂತಹ ವಾಹನಗಳನ್ನು ಬಳಸ್ಕೊತಾ ಇದ್ವಿ, ಗಾಡಿಗಳನ್ನು ಬಳಸ್ಕೊತಾ ಇದ್ವಿ. ಆಮೇಲೆ ಉಗಿ ಬಂಡಿಗಳು ಬಂದವು. ಇವತ್ತು ನಮ್ಮದೇನಾಗಿದೆ? ಸೂಪರ್ ಕಾರ್ಸ್ ಬಂದಿದೆ, ಸೂಪರ್ ಟ್ರೈನ್ಸ್ ಬಂದಿದೆ ಅಲ್ವಾ? ಸೊ ಈ ರೀತಿಯಾಗಿ ಏನಾಗ್ತಾ ಇದೆ? ನಮ್ಮ ಜ್ಞಾನ ಭಂಡಾರ ಹಳೆಯದಕ್ಕಿಂತ ಹೊಸದು. ಈ ಹಳೆಯದಕ್ಕಿಂತ
ಒಂದು ಹೊಸದು, ಈ ಒಂದು ಹೊಸದಕ್ಕಿಂತ ಮತ್ತೊಂದು ಹೊಸದು, ಮತ್ತೊಂದು ಹೊಸದಕ್ಕಿಂತ ಮಗದೊಂದು ಹೊಸದು, ಹೀಗೆ ಹೊಸ ಹೊಸದಾಗಿ ಬೆಳೀತಾ ಇದೆ. ಇದೊಂದು ಜ್ಞಾನ ಭಂಡಾರ ಇದ್ದಂಗೆ. ಮುಂದೆ ಸಂಸ್ಕೃತಿ ಪರಿಸ್ಥಿತಿಯನ್ನು ವಿವರಿಸುತ್ತದೆ. ನೋಡಿ, ನಾನು ನಿಮಗೆ ಇಲ್ಲಿ ಅಂಡಮಾನ್ ನಿಕೋಬಾರಲ್ಲಿರುವಂತಹ ಓಂಗೆ ಮತ್ತು ಜಾರವ ಈ ರೀತಿಯಾದಂತಹ ಬುಡಕಟ್ಟಿನ ಜನರ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಇವ್ರ ಬಗ್ಗೆ ಒಂದು ಕಥೆ ಇದೆ. ಈ ಪ್ರದೇಶಕ್ಕೆ ಯಾರೇ ಹೋದ್ರೂ ಅವರನ್ನು ಅಂದರೆ ಬುಡಕಟ್ಟಿನವರು ಬೇರೆ ಜನಗಳನ್ನು ಸಾಯಿಸಿ ತಿಂದು ಬಿಡ್ತಾರೆ ಅಂತ. ಆದರೆ ಈ ಸಂಸ್ಕೃತಿ ತಪ್ಪ ನಮಗೆ ಗೊತ್ತಿಲ್ಲ. ಓಕೆ, ಈ ಸಂಸ್ಕೃತಿನ ನಾವು ತಪ್ಪು ಅಂತ ನಿರ್ಧಾರ ಮಾಡೋದು ತುಂಬ ನಮ್ಮ ತಪ್ಪಾಗುತ್ತದು. ಸಂಸ್ಕೃತಿ ಪರಿಸ್ಥಿತಿಗೆ ತಕ್ಕಂತೆ ಇರುತ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಓಕೆ, ಪ್ರತಿಯೊಂದು ಸಂಸ್ಕೃತಿನೂ ನಾವು ವಿಕಾಸಕ್ಕೋಸ್ಕರನೇ ಬಳಸ್ಕೋಬೇಕು. ಆದರೆ ಈ ರೀತಿ ಪಾಪ ಇವ್ರಿಗೆ ಗೊತ್ತಿಲ್ಲ, ಬೇರೆಯವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ತುಂಬ ಅನಾಗರಿಕರು ಅಂತ ನಾವು ಹೇಳಬಾರ್ದು. ಅವರು ಅನಾಗರಿಕರಲ್ಲ. ಅವರ ಪರಿಸ್ಥಿತಿನಲ್ಲಿ ಅವರು ಮಾಡಿಕೊಂಡಿರುವಂತಹ ಸಂಸ್ಕೃತಿ ಸರಿಯಾಗೇ ಇದೆ. ಈ ರೀತಿ ಸಂಸ್ಕೃತಿ ವಿವರಣೆ ಕೊಡುತ್ತೆ. ನೆಕ್ಸ್ಟ್, ಸಂಸ್ಕೃತಿಯು ಮೌಲ್ಯಗಳನ್ನು ವಿವರಿಸುತ್ತದೆ. ಸಂಸ್ಕೃತಿ ಮಾನವೀಯ ಸಂಬಂಧಗಳನ್ನು ಹೆಚ್ಚು ಮಾಡುವ ಮೌಲ್ಯ ಹೊಂದಿದೆ. ಹಾಗೆ ನಮ್ಮ ಸಂವಿಧಾನದಂತೆ ಎಲ್ಲ ಜಾತಿ, ಮತ, ಧರ್ಮಗಳು ಎಲ್ಲವನ್ನೂ ನಾವು ಗೌರವಿಸಬೇಕು. ಬಹು ಸಂಸ್ಕೃತಿಯನ್ನು ಗೌರವಿಸಬೇಕು. ಯಾಕೆ? ಭಾರತ ಅನ್ನುವಂಥದ್ದು ಬಹು ಸಂಸ್ಕೃತಿಗಳ ನಾಡು, ಭರತ ಖಂಡ ನಮ್ಮದು. ನೋಡಿ, ನಮ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಎಂಥ ಉತ್ತಮವಾದ ಚಿತ್ರ ನೋಡಿ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್ ಎಲ್ಲ ರೀತಿ ಜನಗಳು ಏನು ಮಾಡ್ತಾ ಇದ್ದಾರೆ? ಶುದ್ಧ ಮಾಡ್ತಾ ಇದ್ದಾರೆ. ಶುದ್ಧ ಮಾಡ್ತಾ ಇರೋದು ಏನನ್ನ? ಮನಸ್ಸುಗಳನ್ನು ಶುದ್ಧ ಮಾಡ್ತಾ ಇದ್ದಾರೆ. ಗುಡಿ, ಚರ್ಚಿ, ಮಸಜೀದುಗಳ ಬಿಟ್ಟು ಹೊರಬನ್ನಿ, ನಮ್ಮ ಕುವೆಂಪುನವರು ಹೇಳಿದ್ದಾರೆ. ಯಾರ ಆಶಯ ಇದು? ನಮ್ಮ ಗಾಂಧೀಜಿಯವರ ಆಶಯದಂತೆ ನಮ್ಮ ಕುವೆಂಪುನವರು ಹೇಳಿದ್ದಾರೆ. ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರಬನ್ನಿ. ನಾವೆಲ್ಲ ಏನು ಮಾಡಬೇಕು? ಯಾವುದನ್ನು ಇದು ನಮ್ಮದು ಸಂಸ್ಕೃತಿ, ಇದೇ ದೊಡ್ಡದು ಅದೇ ದೊಡ್ಡದು ಅಂತ ಜಗಳ ಆಡಬಾರ್ದು. ಎಲ್ಲ ಸಂಸ್ಕೃತಿಗಳು ಮಹತ್ವದ್ದು. ಸಂಸ್ಕೃತಿಯು ವರ್ತನಾ ಮಾದರಿಗಳನ್ನು ತಿಳಿಸುತ್ತದೆ. ಎಲ್ಲಿ, ಯಾವ ಸಮಯದಲ್ಲಿ ಯಾವ ರೀತಿ ನಡತೆಗಳನ್ನು ತೋರಿಸ್ಬೇಕು ಅನ್ನೋಂಥದ್ದನ್ನು ಸಂಸ್ಕೃತಿ ನಮಗೆ ತೋರಿಸುತ್ತೆ. ಒಂದು ಅವ್ರಿಗೆ ಯಾವುದಾದ್ರೂ ಒಂದು ಉತ್ತಮವಾದ ಕೆಲಸ ಮಾಡಿದ್ರೆ ಪುರಸ್ಕಾರ ಮಾಡುತ್ತೆ, ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ದಂಡಿಸುತ್ತೆ. ನೋಡೋಣ ಹಾಗಿದ್ರೆ. ನೋಡಿ, ಇಲ್ಲಿ ನಮ್ಮ ಶಿಕ್ಷಕರಿದ್ದಾರೆ. ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರೂ ಶಿಕ್ಷಕರಷ್ಟು ಖುಷಿ ಪಡುವಂಥವ್ರು ಇನ್ಯಾರೂ ಇರೋದಿಲ್ಲ. ಹಾಗೆ ನಿಮ್ಮ ಮನೆಗಳಲ್ಲಿ ನೀವು ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳಲ್ವಾ? ನೋಡಿ, ಎಷ್ಟು ಪುಟ್ಟ ಮಕ್ಕಳು ನೀವೆಲ್ಲ. ನಿಮಗೆ ತಿಳಿದಲೇನೋ ಯಾವುದೋ ಒಂದು ತಪ್ಪು ಮಾಡಿರ್ತೀರಾ. ಆಗ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ದಂಡಿಸ್ತಾ ಇದ್ದಾರೆ. ಹಾಗಂತ ನಿಮ್ಮ ತಂದೆ ತಾಯಿಗಳು ತಪ್ಪೇನೂ ಮಾಡ್ತಿಲ್ಲ. ಹಾಗೆ ಇದೇ ರೀತಿ ನಿಮ್ಮ ತಂದೆ ತಾಯಿಗಳು ದಂಡಿಸಿದಾಗ ತಪ್ಪಲ್ಲದೆ ಇರಬಹುದು. ಅದೇ ರೀತಿ ಟೀಚರ್ಸ್ ಏನಾದರೂ ನಿಮ್ಮನ್ನು ದಂಡಿಸಿದ್ರೆ ಅದನ್ನು ತಪ್ಪು ಅಂತ ತಿಳ್ಕೋಬೇಡಿ ದಯವಿಟ್ಟು. ಸಮಾಜ ಮತ್ತು ಸಂಸ್ಕೃತಿಯ ನಡುವಿನ ಸಂಬಂಧ. ಸಮಾಜ ಮತ್ತು ಸಂಸ್ಕೃತಿಯ ನಡುವೆ ಅವಿನಾಭಾವ ಸಂಬಂಧವಿದೆ. ಸಂಸ್ಕೃತಿ ಮತ್ತು ಸಮಾಜ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನೋಡೋಣವಾ? ನೋಡಿ, ಸಮಾಜ ಮತ್ತು ಸಂಸ್ಕೃತಿಯ ನಡುವಿನ ಸಂಬಂಧ. ಸಮಾಜ ಮತ್ತು ಸಂಸ್ಕೃತಿ ಇವೆರಡಕ್ಕೂ ಏನು ಸಂಬಂಧ ಇದೆ? ಮಾನವನ ಸಮಾಜದ ವಿಕಾಸಕ್ಕೆ ಸಂಸ್ಕೃತಿಯೇ ತಳಪಾಯ. ಇಲ್ಲಿ ನೋಡಿ, ನಿಮಗೆ ನಾಗರಿಕತೆ ಹುಟ್ಟುವುದಕ್ಕಿಂತ ಮುಂಚಿನ ಕಾಲದಲ್ಲಿ ಹೇಗಿದ್ದ ಮಾನವ, ನಾಗರಿಕತೆ ಬಂದ ಮೇಲೆ ಅವನು ಹೇಗಿದ್ದ, ಅದಾದಮೇಲೆ ನಾಗರಿಕತೆ ಬಂದ ಮೇಲೆ ತುಂಬ ಹೆಚ್ಚು ಅಂತ ತಿಳ್ಕೊಳ್ಳೋವಂಥವನು ನಿಜವಾಗ್ಲೂ ಅವನು ಹೆಚ್ಚು ಅಲ್ಲ. ಈ ರೀತಿ ಮೂರು ಮೆಟ್ಟಿಲುಗಳನ್ನು ಹಾದು ಹೋಗುವಾಗ ಸಂಸ್ಕೃತಿಗೂ ಹಾಗೂ ಸಮಾಜಕ್ಕೂ ಸಂಬಂಧ ಅವಿನಾಭಾವವಾಗಿದೆ. ಇವನಲ್ಲೂ ಒಂದು ಸಂಸ್ಕೃತಿ ಇತ್ತು, ಇವನಲ್ಲೂ ಒಂದು ಸಂಸ್ಕೃತಿ ಇತ್ತು, ಇವನಲ್ಲೂ ಒಂದು ಸಂಸ್ಕೃತಿ ಇದೆ, ಹಾಗೂ ಇವನಲ್ಲೂ ಒಂದು ಸಂಸ್ಕೃತಿ ಇದೆ. ಮೂವರಲ್ಲೂ ಒಂದೊಂದು ರೀತಿಯ ಸಂಸ್ಕೃತಿ ಇದೆ. ಸಂಸ್ಕೃತಿ ಮತ್ತು ಸಮಾಜ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇದು ಹೇಗೆ ಅಂತ ಅಂದರೆ, ನಿಮ್ಮ ಸಂಸ್ಕೃತಿಯನ್ನು ನೀವು ಎಲ್ಲಿ ತೋರ್ಪಡಿಸ್ಕೊತೀರಾ? ಸಮಾಜದಲ್ಲೇ ತಾನೇ ತೋರ್ಪಡಿಸ್ಕೊತೀರಾ. ಹೊರಗಡೆ ಹೋಗಿ ಎಲ್ಲಾದರೂ ತೋರ್ಪಡಿಸ್ಕೊಳ್ಳೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಸಂಸ್ಕೃತಿ ಮತ್ತು ಸಮಾಜ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಗೊತ್ತಾಯ್ತಾ? ನಾವು ಪ್ರಾಣಿಗಳಲ್ಲ, ನಾವು ಸಂಸ್ಕೃತಿವಂತರು. ಆ ಸಂಸ್ಕೃತಿ ವಿಕಾಸಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು. ಸಂಸ್ಕೃತಿಗೂ ಸಮಾಜಕ್ಕೂ ಇರುವ ಸಂಬಂಧ ಕೊನೆಯಲ್ಲಿ ನಾವು ಹೇಳ್ಬೇಕಂತ ಅಂದರೆ, ಸಂಸ್ಕೃತಿಯು ಸಮಾಜದಲ್ಲಿನ ಪ್ರತಿ ವ್ಯಕ್ತಿಯ ನಡವಳಿಕೆಗಳನ್ನು ನಿಯಂತ್ರಣ ಮಾಡುತ್ತದೆ. ಉದಾಹರಣೆಗೆ, ನಮ್ಮ ಮನೆಗಳಲ್ಲಿ ನಾವು ಹಿರಿಯರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ನಿಯಮಗಳನ್ನು ಅನೌಪಚಾರಿಕವಾಗಿ ಪಾಲಿಸುತ್ತಿರುತ್ತೇವೆ. ನೋಡಿ ಇಲ್ಲಿ ನೋಡಿ, ಮಕ್ಕಳು ಈ ಥರ ಇರಬೇಕು, ತಂದೆ ತಾಯಿ ಈ ಥರ ಇರಬೇಕು, ಯಾರೂ ಹೇಳಿಲ್ಲ. ಇದೇನಾಗಿದೆ, ತಲೆತಲಾಂತರಗಳಿಂದ ಬಂದಿರೋವಂಥದ್ದನ್ನು ನಾವು ಸಂಸ್ಕೃತಿ ಅನ್ನುವಂಥದ್ದನ್ನು ಉಪಯೋಗಿಸ್ಕೊಂಡು ಕಲಿತುಕೊಂಡು
ಸಂಸ್ಕೃತಿ ಹುಟ್ಟಿನಿಂದ ಬರುವಂಥದ್ದಲ್ಲ, ನಾನು ನಿಮ್ಗೆ ಹೇಳಿದ್ದೀನಿ. ಅದನ್ನು ನಾವು ಕಲಿತುಕೊಂಡು ನಾವು ಸಂಸ್ಕೃತಿಗೂ ಸಮಾಜಕ್ಕೂ ಒಂದು ನಂಟನ್ನು ಬೆಸೆದುಕೊಂಡು ಬದುಕ್ತಾ ಇದ್ದೀವಿ ಅಲ್ವಾ. ಈಗ ತುಂಬ ಮಹತ್ವವಾದಂಥದ್ದು ಇಲ್ಲಿ ಹೇಳ್ತೀನಿ ಕೇಳಿ. ನಾನು ನಿಮಗೆ ಮುಂದೆ ತೋರಿಸುವಂಥ ಚಿತ್ರಗಳು ಜಾತ್ರೆಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಜಾತ್ರೆ ಅಂತ ಅಂದರೆ ಇದೊಂದು ಪ್ರಾದೇಶಿಕ ಆಚರಣೆ ಆಗಿರುತ್ತೆ, ಒಂದು ಚಿಕ್ಕ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಆಚರಣೆ ಆಗಿರುತ್ತೆ. ಇಲ್ಲಿ ಎಲ್ಲ ರೀತಿಯ ಜಾತಿ ಧರ್ಮಗಳ ಜನರು ಬಂದು ಅವರವರ ಆಚರಣೆಗಳನ್ನು ನಮಗೆ ತೋರಿಸ್ತಾ ಇರ್ತಾರೆ ಅಲ್ವಾ. ಹಾಗೆ ಅದ್ರ ಜೊತೆಗೆ ಕೆಲವೊಬ್ಬರು ತಮ್ಮ ಕಸುಬುಗಳನ್ನು ಪ್ರದರ್ಶನಕ್ಕಿಟ್ಟಿರ್ತಾರೆ, ಕೆಲವೊಬ್ಬರು ತಮ್ಮ ಭಾವಭಂಗಿಗಳನ್ನು, ಅಂದರೆ ಈಗ ಅಲ್ಲಿ ಆಡುವಂತಹ ಯಾವುದಾದ್ರೂ ಸರ್ಕಸ್ ಮಾಡುವಂಥವ್ರು ಇರ್ಬೋದು, ಅಥವಾ ಈಗ ದೊಂಬರಾಟ ಆಡುವಂತಹ ಬೇರೆ ಮಕ್ಕಳು ದೊಡ್ಡವರು ಈ ಥರ ಇರ್ಬೋದು. ಇವರೆಲ್ಲ ಏನು ತಮ್ಮ ತಮ್ಮ ಕೈ ಚಳಕಗಳನ್ನು ತಮ್ಮ ತಮ್ಮ ಕಸುಬುಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ. ಆ ರೀತಿ ಒಂದು ಸಂಸ್ಕೃತಿಯನ್ನು ಫಾಲೋ ಮಾಡ್ತಿರ್ತಾರೆ, ಆ ರೀತಿ ಒಂದು ಸಂಸ್ಕೃತಿಯನ್ನು ಆಚರಿಸ್ತಾ ಇರ್ತಾರೆ. ರಾಮಾಯಣ ಮಹಾಭಾರತ ಅನ್ನುವಂಥವೆಲ್ಲ ಒಂದು ರೀತಿಯಾದಂಥ ಕಥೆಗಳಲ್ಲ. ಇವು ಎಷ್ಟೋ ರೀತಿ ಕಥೆಗಳನ್ನು ನಮ್ಮ ಹಳ್ಳಿಯ ಜನ, ನಮ್ಮ ನಗರ ಪ್ರದೇಶಗಳ ಜನ ಹೇಳ್ತಾ ಇರ್ತಾರೆ. ಇದನ್ನು ನಾವೆಲ್ಲ ಎಲ್ಲಿ ನೋಡ್ಬೋದು? ಜಾತ್ರೆಗಳಲ್ಲಿ ನೋಡಬಹುದು. ನೋಡಿ ಎಷ್ಟು ದೊಡ್ಡ ಜಾತ್ರೆ ಅಲ್ವಾ, ಎಷ್ಟು ಜನ ಸೇರಿದ್ದಾರೆ. ಪ್ರತಿಯೊಬ್ಬರೂ ಒಂದೊಂದು ರೀತಿಯ ಸಂಸ್ಕೃತಿಯಿಂದ ಬಂದವರು ಆಗಿರ್ತಾರೆ. ಇವರೆಲ್ಲರಲ್ಲೂ ಸಂಸ್ಕೃತಿ ಇರುತ್ತೆ, ಸಂಸ್ಕೃತಿಗಳು ಬೇರೆ ಬೇರೆ. ಈ ವೈವಿಧ್ಯತೆಯಲ್ಲಿ ಏಕತೆ ಇದೆ. ನೋಡಿ ಇವರು ಕಸುಬುದಾರರು, ಇವರೇನು ಮಾಡ್ತಾ ಇದ್ದಾರೆ? ತಮ್ಮ ಕಸುಬನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ಇಲ್ಲಿ ಮೋಜಿಗಾಗಿ ನಾವು ಯಾವುದಾದ್ರೂ ಜಾತ್ರೆಗೆ ಹೋದಾಗ ಈ ರೀತಿಯ ಎಲ್ಲ ವಸ್ತುಗಳನ್ನು ನಾವು ನೋಡಿರ್ತೀವಿ. ಮೋಜಿಗಾಗಿ ಇಲ್ಲಿ ನಾವು ಒಂದು ಹೊಸ ಸಂಸ್ಕೃತಿಯನ್ನು ಆಸ್ವಾದಿಸ್ತಾ ಇದ್ದೀವಿ. ನೋಡಿ ಇದು ಒಂದು ಚಿಕ್ಕದಾದಂತಹ ಒಂದು ಗ್ರಾಮದಲ್ಲಿ ನಡೆಯುವಂಥದ್ದು. ಜನಗಳನ್ನು ನೋಡಿ ಎಷ್ಟು ಸಂತೋಷವಾಗಿದ್ದಾರಲ್ವಾ, ಶಾಂತಿಯುತವಾಗಿದ್ದಾರಲ್ವಾ. ಅದೇ ರೀತಿ ಇಲ್ಲಿ ನೋಡಿ ಹೊಟ್ಟೆಪಾಡಿಗಾಗಿ ತಮ್ಮ ಸಂಸ್ಕೃತಿನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಆಯಿತು, ಈಗ ಪ್ರಾದೇಶಿಕವಾದ ಆಚರಣೆ ನೋಡಿದ್ವಿ. ನೋಡ್ರಿ, ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು. ಇದೊಂದು ರಾಷ್ಟ್ರೀಯ ಆಚರಣೆ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಬಹು ವೈವಿಧ್ಯಮಯ ರಾಜ್ಯಗಳಿಂದ ಒಂದೊಂದು ರೀತಿಯ ಸ್ತಬ್ಧ ಚಿತ್ರಗಳನ್ನು ತಂದು ನಮ್ಮ ಸಂಸ್ಕೃತಿ ಇದು ಅಂತ ತೋರಿಸ್ತೀವಿ. ಆ ಎಲ್ಲ ಸಂಸ್ಕೃತಿಗಳ ಜೊತೆಗೆ ನಮ್ಮದು ಏಕತೆ ಇದೆ ಅಂತ ನಾವು ತೋರಿಸ್ತೀವಿ. ಒಂದೇ ದಾರಿ, ಒಂದೇ ಮತ, ಒಂದೇ ರೀತಿಯ ಜನ, ಇವರೆಲ್ಲರೂ ಸೇರಿ ತಮ್ಮ ತಮ್ಮ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ವಿವಿಧ ರೀತಿಯ ಸಂಸ್ಕೃತಿಗಳನ್ನು ಇಲ್ಲಿ ಬಿತ್ತರಿಸ್ತಾರೆ. ಕೊನೆಯದಾಗಿ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ. ನಾವು ವಿಶ್ವಮಾನವರಾಗಿ ಬೆಳಿಬೇಕು. ನಮ್ಮ ನಡುವೆ ಹಲವು ಸಾಂಸ್ಕೃತಿಕ ಭಿನ್ನಾಭಿಪ್ರಾಯ ಇದೆ. ನೀನು ಆ ಸಂಸ್ಕೃತಿಯವನು, ನಾನು ಈ ಸಂಸ್ಕೃತಿಯವನು. ಈ ಎಲ್ಲ ರೀತಿಯ ಗೋಡೆಗಳನ್ನು ನಾವು ಮುರಿಬೇಕು, ಇವತ್ತು ಒಡೆದು ಹಾಕಬೇಕಾಗಿದೆ. ಆ ರೀತಿ ಅದನ್ನೆಲ್ಲ ಮೆಟ್ಟಿ ನಿಂತು ನಾವು ವಿಶ್ವಮಾನವರು, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ಮಾನವರು. ನಾನು ನನ್ನ ಸಂಸ್ಕೃತಿಗೆ ಮಾತ್ರ ಮಾನವನಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತಹ ಮಾನವ. ಇದನ್ನು ನಾವು ತೋರಿಸ್ಬೇಕು. ಈ ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಭಾರತ ಧ್ವಜ ಇದು ಮುಗಿಲೆತ್ತರದಲ್ಲಿ ಹಾರಾಡ್ತಾ ಇದೆ. ಅದೇ ಇದಕ್ಕೆ ಬೇಕಾಗಿರುವಂಥದ್ದೇನು? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಪಾರ್ಸಿ ಎಲ್ಲರದೂ ಧರ್ಮಗಳು, ಎಲ್ಲ ರೀತಿಯ ಸಂಸ್ಕೃತಿಗಳು ಇವೇ ಅಡಿಪಾಯ. ನಾವೆಲ್ಲರೂ ನಮ್ಮ ಸಂಸ್ಕೃತಿಯನ್ನು ದೇಶದ ಅಭ್ಯುದಯಕ್ಕೆ ಮಾತ್ರ ಬಳಸಿಕೊಳ್ಳಬೇಕು. ಸೊ ನಮ್ಮ ಪತಾಕೆ ಎಲ್ಲಿ ಹಾರಬೇಕು? ಮುಗಿಲೆತ್ತರಕ್ಕೆ ಹಾರಬೇಕು. ಅರ್ಥ ಆಯ್ತಲ್ವಾ? ಕೊನೆಯದಾಗಿ ನಾನು ನಿಮಗೆ ಮೊದಲೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ನಿಮ್ಮ ಸಂಸ್ಕೃತಿ ಯಾವುದು ಅಂತ ಕೇಳಿದ್ದೆ. ಹಾಗೆ ಸ್ವಲ್ಪ ನೀವು ಈ ಅಧ್ಯಾಯ ಮುಗಿಯೋ ತನಕ ಕಾದರೆ ನನ್ನ ಸಂಸ್ಕೃತಿ ಯಾವುದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ನೋಡ್ರಿ, ಇದೇ ನನ್ನ ಸಂಸ್ಕೃತಿ. ನನ್ನ ಸಂಸ್ಕೃತಿ ನಮ್ಮೆಲ್ಲರ ಹೆಮ್ಮೆಯ ಭಾರತೀಯ ಸಂಸ್ಕೃತಿ. ನಾನು ಭಾರತೀಯ, ಅದೇ ನನ್ನ ಸಂಸ್ಕೃತಿ. ನನಗೆ ಬೇರೆ ಯಾವ ಸಂಸ್ಕೃತಿಗಳು ಇಲ್ಲ, ಇದೇ ನನ್ನ ಸಂಸ್ಕೃತಿ. ನೀವೆಲ್ಲರೂ ಇದೇ ರೀತಿ ಆಚರಣೆ ಮಾಡ್ತೀರಾ ಅಲ್ವಾ? ನಿಮಗೀಗ ಕೆಲವೊಂದು ಗೃಹ ಕಾರ್ಯಗಳನ್ನು ಕೊಡ್ತೀನಿ. ಈ ಗೃಹ ಕಾರ್ಯನ ನೀವು ಸಂಪೂರ್ಣವಾಗಿ ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು. ಹಾಗೆ ನಿಮಗೊಂದು ಚಟುವಟಿಕೆ ಇದೆ ನೋಡಿ, ಸಂಸ್ಕೃತಿಯನ್ನು ಪ್ರಗತಿದಾಯಕವನ್ನಾಗಿ ಮಾಡಿಕೊಳ್ಳುವುದರ ಬಗ್ಗೆ ಪುಟ್ಟ ಪ್ರಬಂಧ ಬರೆಯಿರಿ. ಓಕೆ, ಇದನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಧನ್ಯವಾದಗಳು.